ಹ್ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರತನ ರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಹುಂ ಫಟ್. ಓಂ ಅಘೋರಾಯ ನಮಸ್ತುಭ್ಯಂ ಘೋರಾ ಘೋರಧರಾಯ ಚ ಘೋರ ಮೃತ್ಯು ವಿನಾಶಾಯ ಅಘೋರಾಯ ನಮೋ ನಮಃ. ಓಂ ಭೂತ ಪ್ರೇತ ಪಿಶಾಚಾದೀನ್ ಭಕ್ಷಯಂತಂ ಮಹಾಪ್ರಭುಂ ಏವಂ ಧ್ಯಾತ್ವಾ ಜಪೇನ್ನಿತ್ಯಂ ರಕ್ಷೋಹಾಗ್ನಿಂ ಸಮಾಹಿತಃ. ನೀವು ಮೇಷರಾಶಿಯವರಾಗಿದ್ದು ದೃಷ್ಟಿದೋಷ ಅಥವಾ ಮಾಟಮಂತ್ರ ಶತ್ರುಬಾಧೆಗಳಿಂದ ಬಹಳ ಚಿಂತಾಕ್ರಾಂತರಾಗಿದ್ದರೆ, ಯೋಚನೆ ಮಾಡ್ತಾ ಕೂತಿದ್ರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದಿಷ್ಟು ವಿಶೇಷ ಹಾಗೂ ಸುಲಭ ಪರಿಹಾರಗಳನ್ನು ನಿಮ್ಮ ರಕ್ಷಣೆಗಾಗಿ ತಿಳಿಸಲಿದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಪ್ರತಿಯೊಬ್ಬ ಮೇಷರಾಶಿಯವರಿಗೆ ರೀಚ್ ಆಗೋ ಥರ ದಯವಿಟ್ಟು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್. ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ನ ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನೋಡಿ, ನೀವು ಮೇಷರಾಶಿಯವರಾಗಿದ್ದು ದೃಷ್ಟಿದೋಷದಿಂದ ತುಂಬ ಚಿಂತಾಕ್ರಾಂತರಾಗಿದ್ದರೆ ಅಥವಾ ಶತ್ರುಗಳ ಬಾಧೆ ಏನು ತೊಂದರೆ ಕೊಡ್ತಾರೆ ಗುರುಗಳೇ, ಉದ್ಯೋಗ ಜಾಬ್ ಮಾಡ್ತಾ ಇದ್ದೀರಾ, ಜಾಬಲ್ಲೆಲ್ಲರೂ ಶತ್ರುಗಳ ಥರ ಟ್ರೀಟ್ ಮಾಡ್ತಾರೆ ಅಂದರೆ ಮೇಲಿಂದ ಮೇಲೆ ನಿಮಗೆ ಎಲ್ಲಿ ತೊಂದರೆ ಕೊಡೋಕ್ಕಾಗತ್ತೆ, ಅಥವಾ ಮೇಲಧಿಕಾರಿಗಳ ಮುಂದೆ ನಿಮಗೆ ಅವಮಾನ ಮಾಡ್ತಕ್ಕಂಥದ್ದು, ಅಥವಾ ನಿಮಗಿನ್ನ ಕೆಳಗಿನ ಕೆಲಸ ಮಾಡ್ತಕ್ಕಂಥ ಕೆಳವರ್ಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರ ಮುಂದೆ ನಿಮ್ಮ ಮರ್ಯಾದೆ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು, ನೀವು ಏನಕ್ಕೂ ಕೆಲಸಕ್ಕೆ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಆ ರೀತಿಯ ಭಾವನೆ ಬರಲಿ ಮೇಲಧಿಕಾರಿಗಳು ಅನ್ನೋ ರೀತಿಯಲ್ಲಿ ನಿಮ್ಮ ಕೆಲಸಗಳನ್ನು ಅಥವಾ ನಿಮಗೆ ನಿಮಗೆ ವಹಿಸಿದ ಕೆಲಸವನ್ನು ನೀಟಾಗಿ ನಿಮಗೆ ಮಾಡಲಿಕ್ಕೆ ಕೊಡದೇನೆ ತುಂಬ ಹಿಂಸೆ ಕೊಡ್ತಕ್ಕಂಥದ್ದು, ತೊಂದರೆ ಕೊಡ್ತಕ್ಕಂಥದ್ದು ಉದ್ಯೋಗದಲ್ಲಿ ಬಹಳಷ್ಟು ಜನಕ್ಕಾಗುತ್ತೆ. ಅಥವಾ ನಿಮಗೇನೋ ಉದ್ಯೋಗದಲ್ಲಿ ಬಹಳ ಒಳ್ಳೆಯ ಪ್ರಮೋಷನ್ ಸಿಕ್ತು, ಒಂದು ರೆಕಗ್ನೈಸೇಷನ್ ಸಿಕ್ತು, ಒಂದು ಸ್ಯಾಲ್ರಿ ಹೈಕ್ ಸಿಕ್ತು, ಒಂದು ವಿದೇಶ ಪ್ರಯಾಣ ಏನೋ ಒಂದು ಸಿಕ್ತು ಅಂತಂದಾಗ ದೃಷ್ಟಿ ಸಿಕ್ಕಾಬಟ್ಟೆ ಹೊಟ್ಟೆ ಹೊರ್ಕೊಂಡು ದೃಷ್ಟಿ ಹಾಕಿ ನಿಮಗೆ ಅದು ಸಿಕ್ಕಿದ್ದು ಏನಕ್ಕೂ ನಿಮಗೆ ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅಂತ ಮಾಡಾಕ್ತಕ್ಕಂಥದ್ದೆಲ್ಲ ದೃಷ್ಟಿದೋಷ. ಇದು ಉದ್ಯೋಗ ಅಷ್ಟೇ ಅಲ್ಲ, ಈಗ ಮೇಷರಾಶಿಯವ್ರನ್ನು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೂ ಈ ಸಮಸ್ಯೆನ ಅನುಭವಿಸಿರ್ತೀರಿ. ಯಾಕೆಂದರೆ ಬಿಸ್ನೆಸ್ ಮಾಡಬೇಕಾದ್ರೆ ನಿಮಗಿನ್ನ ಚೆನ್ನಾಗಿ ಬಿಸ್ನೆಸ್ ಆದರೆ ಆ ಬಿಸ್ನೆಸ್ ಕಿತ್ಕೊಳ್ಳೋಕ್ಕೆ ಅಥವಾ ನಿಮ್ಮ ಅಂಗಡಿ ಮುಂದೆನೋ ನಿಮ್ಮ ಆಫೀಸ್ ಮುಂದೆನೋ ಫ್ಯಾಕ್ಟ್ರಿ ಮುಂದೆನೋ ಏನೋ ಒಂದು ಲಿಂಬೆಹಣ್ಣು ಕೊಯ್ದು ಹಾಕೋದು, ಏನೋ ಒಂದು ಕುಂಕುಮ ಏನೋ ಒಂದು ತಂದು ಹಾಕೋದು, ಒಟ್ಟು ನಿಮಗೆ ಮಾಟಮಂತ್ರ ಮಾಡಿ ನಿಮ್ಮ ಬಿಸ್ನೆಸ್ ಲಾಸ್ ಆಗಿ ನೀವು ಮುಚ್ಚಿಬಿಡ್ಬೇಕು ಆ ಅಂಗಡಿ ಬಿಟ್ಟು ಓಡ್ಬೇಕು ನೀವು ಅನ್ನೋ ಥರ. ಯಾಕೆಂದರೆ ಯಾವ ವ್ಯಕ್ತಿಯನ್ನು ಡೈರೆಕ್ಟಾಗಿ ಅಟ್ಯಾಕ್ ಮಾಡಲಿಕ್ಕಾಗೋದಿಲ್ವೋ ಅಂಥ ವ್ಯಕ್ತಿಗಳನ್ನ ಇದೇ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಕ್ಕಂಥದ್ದು ಮಾಟಮಂತ್ರಗಳ ಮೂಲಕ. ಮಾಟಮಂತ್ರ ಮಾಡಿಸೋ, ದೃಷ್ಟಿ ಹಾಕೋ, ಮದುವೆ ಫಿಕ್ಸ್ ಆಗ್ದಂಗೆ ಮಾಡೋದು, ಫಿಕ್ಸ್ ಆಗಿರೋ ಮದುವೆನ ದೃಷ್ಟಿ ಮಾಡಿ ಮಾಟಮಂತ್ರ ಮಾಡಿ ಕ್ಯಾನ್ಸಲ್ ಮಾಡಿಸ್ತಕ್ಕಂಥದ್ದು. ಒಳ್ಳೆಯ ಎಜುಕೇಷನ್ನು, ಒಳ್ಳೆ ಚೆನ್ನಾಗಿ ಓದ್ತಾ ಇದ್ದ ಮಗ ಮಾಟಮಂತ್ರ ಮಾಡಿಸ್ಬಿಟ್ಟು ಅವ್ನು ಹಾಳು ಮಾಡ್ತಾ ಇದ್ದಾರೆ ಅಂತನೋ, ಅಥವಾ ದೃಷ್ಟಿ ಹಾಕ್ಬಿಟ್ಟು ಅವನಿಗೆ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡಿ ಓದೋಕ್ಕಾಗ್ತಾ ಇಲ್ಲ ಈಗ ಅಂತ. ಸೊ ಈ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆಗಳು ಇದನ್ನು ತಪ್ಪಿಸುವಂಥದ್ದು ಬಹಳ ಕಷ್ಟವಾಗಿರ್ತದೆ. ಸೊ ಅದರಿಂದ ಇದಕ್ಕೆ ಕಾಲಕ್ಕೆ ನಾವು ಮದ್ದನ್ನು ಕೊಡಬೇಕಾಗ್ತದೆ. ಈ ಸಮಸ್ಯೆಗೆ ಆಯಾ ಕಾಲಕ್ಕೆ ತಕ್ಕಂತೆ ನಾವು ಔಷಧಿಯನ್ನು ಕೊಡಬೇಕಾಗ್ತದೆ. ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ, ಹೊಟ್ಟೆ ನೋವಿಗೆ ಔಷಧಿ ಇದೆ ಬಿಟ್ಟರೆ ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ. ಸೊ ಎಲ್ಲ ಊರ ಮೇಲಿರುವಂತಹ ಮುಳ್ಳೆಲ್ಲ ತೆಗಿಯೋಕ್ಕಾಗಲ್ಲ, ನಮ್ಮ ಕಾಲಿ ಚಪ್ಪಲಿ ಹಾಕೊಂಡು ನಡಬೇಕಷ್ಟೇ. ನಮ್ಮ ರಕ್ಷಣೆ ನಾವು ಮಾಡ್ಕೋಬೇಕಾಗ್ತದೆ. ಯಾಕೆಂದರೆ ದೃಷ್ಟಿಯಿಂದಲೇ ಹಲವಾರು ಸಮಸ್ಯೆಗಳಾಗ್ತಾ ಇರ್ತದೆ. ದೃಷ್ಟಿಯಿಂದಲೇ ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಆಗಿರ್ತದೆ. ಕೆಲವರು ತುಂಬ ಚೆನ್ನಾಗಿ ಕಂಡ್ರೂ ದೃಷ್ಟಿ ಆಗುತ್ತೆ, ಕೆಲವರು ತುಂಬ ಚೆನ್ನಾಗಿ ಕಾಣದೇ ಇದ್ರೂ ದೃಷ್ಟಿ ಆಗುತ್ತೆ. ನಾನೇನು ಚೆನ್ನಾಗೇನು ಸುರಸುಂದರ ಅಲ್ಲ, ನಾನು ಸುರಸುಂದರಿ ಅಲ್ಲ, ನನಗೆ ಯಾಕೆ ದೃಷ್ಟಿ ಇಲ್ಲ. ಚೆನ್ನಾಗಿ ಕಂಡ್ರೆ ಮಾತ್ರ ಸೌಂದರ್ಯ, ತುಂಬ ಚೆನ್ನಾಗಿದ್ದರೆ ಮಾತ್ರ ದೃಷ್ಟಿ ಅನ್ನಂಗಿಲ್ಲ. ಕೆಲವರಿಗೆ ಆ ನೆಗೆಟಿವ್, ಆ ದೃಷ್ಟಿಯನ್ನು ಎಳಕೊಳ್ಳುವಂತಹ ಇದು ಜಾಸ್ತಿ ಆಗಿಬಿಡುತ್ತೆ. ಎಷ್ಟೋ ಜನ ಮೇಷಲಗ್ನದವರಿಗೆ ಅವರ ರಾಶಿಯಲ್ಲೇ ಬುಧ ಇದ್ದಾನೆ ಅಂದರೆ ತುಂಬ ಜಾಸ್ತಿ ದೃಷ್ಟಿ ಆಗುತ್ತೆ. ರಾಹು ಇದ್ದರೆ ತುಂಬ ದೃಷ್ಟಿ ಆಗಿಬಿಡುತ್ತೆ. ಕೇತು ಸಪ್ತಮದಲ್ಲಿದ್ದರೆ ತುಂಬ ಜಾಸ್ತಿ ದೃಷ್ಟಿ ಆಗಿಬಿಡುತ್ತೆ. ಶನೀಶ್ಚರನ ಪ್ರಭಾವ ಕೂಡ ದೃಷ್ಟಿ ಆಗಲಿಕ್ಕೆ ತುಂಬ ಕಾರಣ ಆಗಿಬಿಡುತ್ತೆ, ತುಂಬ ಅನುಕೂಲ ಶನಿಯಿಂದ ಆದಾಗ ಆಯ್ತಲ್ವ. ಸೊ ನಿಮ್ಮ ವೃತ್ತಿ, ನಿಮ್ಮ ಆರೋಗ್ಯ, ನಿಮ್ಮ ದೈಹಿಕ ಸಾಮರ್ಥ್ಯ, ನಿಮ್ಮ ರಾಜಕೀಯ ಸಾಮರ್ಥ್ಯ, ನಿಮ್ಮ ಆರ್ಥಿಕ ಸಾಮರ್ಥ್ಯ, ನಿಮ್ಮ ಹಲವಾರು ನಿಮ್ಮ ಏಳಿಗೆಗಳ ಮೇಲೆ ನಿಮಗೆ ದೃಷ್ಟಿ ಅನ್ನತಕ್ಕಂಥದ್ದು ಆಗ್ತಾನೇ ಇರ್ತದೆ. ಸೊ ಈ ದೃಷ್ಟಿ ಅನ್ನುವಂಥದ್ದನ್ನು ತಕ್ಷಣ
ಆಯಾ ಟೈಮಲ್ಲಿ ತಕ್ಷಣ ಅದನ್ನು ಪರಿಹಾರ ಮಾಡ್ಕೊಂಡ್ಬಿಡ್ಬೇಕು. ಹಾಗೂ ಶಾಶ್ವತವಾಗಿ ಏನಾದ್ರು ಒಂದು ಧಾರಣೆ ಅಥವಾ ಒಂದು ಮಂತ್ರ ಪಠನೆ, ಶ್ರವಣ ಇತ್ಯಾದಿಗಳಿಂದ ಅದನ್ನು ತಡೆಗಟ್ಟಬೇಕು, ಆ ದೃಷ್ಟಿ ಮಾಟಮಂತ್ರಗಳನ್ನು. ಸೊ ಈ ದೃಷ್ಟಿ ಅಷ್ಟೇ ಅಲ್ಲ, ಮಾಟಮಂತ್ರನೂ ಭಾಳಷ್ಟು ಜನ ಮಾಡ್ತಾರೆ. ಏನೋ ಒಂದು ಲಿಂಬೆಹಣ್ಣು ಹಾಕ್ಬಿಟ್ಟು ಹೋಗ್ತಾರೆ, ಬಾಗಿಲಲ್ಲಿ ಒಂದು ಕುಂಕುಮ ಹಾಕ್ಬಿಟ್ಟು ಹೋಗ್ತಾರೆ, ಮತ್ತೊಂದೇನೋ ಹಾಕ್ಬಿಟ್ಟು ಹೋಗ್ತಾರೆ. ಸೊ ಶತ್ರುಗಳಿಗಂತೂ ದುಶ್ಮನ್ ಕಹಾ ಹೇ ಅಂದರೆ ಊರು ತುಂಬ ಏನ ಹತ್ರ ಆಗಿದೆ ಗುರುಳೆ ನನಗೆ ಅಂತ. ಸೊ ಆ ಥರ ಹಲವಾರು ರೀತಿಯಲ್ಲಿ ಈ ದೃಷ್ಟಿ ದೋಷದಿಂದ, ಮಾಟಮಂತ್ರದಿಂದ ಕೈಗೆ ಬಂದಿದ್ದು ಬಾಯಿಗೆ ಬರ್ದಂಗೆ, ಏಳಿಗೆಯೇ ಇಲ್ಲದ ರೀತಿಯಲ್ಲಿ, ಯಾವುದೇ ರೀತಿ ಅನುಕೂಲತೆಗಳಿಲ್ಲದಂಗೆ, ಆರೋಗ್ಯವೂ ಬಾಧೆ ಪಟ್ಕೊಂಡು ಬಹಳಷ್ಟು ಕಷ್ಟಪಟ್ಟಿರ್ತೀರಿ ನೀವು. ಸೊ ಆದ್ದರಿಂದ ಇದಕ್ಕೆಲ್ಲ ಒಂದು ಪರಿಹಾರ ಸ್ವರೂಪವಾಗಿ ಒಂದು ವಿಶೇಷವಾದಂಥ ಕೆಲವಿಷ್ಟು ಪರಿಹಾರ ಮಾರ್ಗಗಳನ್ನು, ಕ್ರಮಗಳನ್ನು ನಿಮಗೆ ಹೇಳ್ತಾನೆ. ಇನ್ನು ಇದನ್ನು ಭಾಳ ಇಂಪಾರ್ಟೆಂಟಾಗಿ ಈ ವಿಡಿಯೋನ ಪ್ರತಿಯೊಬ್ಬ ಮೇಷರಾಶಿಯವರಿಗೆ ರೀಚ್ ಆಗೋ ಥರ ಶೇರ್ ಮಾಡಿ ನೀವು, ಯಾಕೆಂದರೆ ತುಂಬ ಸಿಂಪಲ್ ಪರಿಹಾರಗಳನ್ನು ಹೇಳ್ತಾನೆ. ನೋಡಿ, ಒಂದು ತೆಂಗಿನಕಾಯಿಯನ್ನು ನೀವು ಫುಲ್ಲು ಜುಟ್ಟು ತೆಗೆದ್ರೆ 3 ಕಣ್ಣು ಕಾಣಬೇಕು. ಆ ಥರ ಜುಟ್ಟಿನ ತೆಂಗಿನಕಾಯಿ ತಗೊಂಡು ಅದರ ಮೇಲೆ ಒಂದು 3 ಕಪ್ಪು ಒಂದು ಕರ್ಪೂರವನ್ನು ಅದರ ಮೇಲೆ ಇಟ್ಕೊಂಡು ಹಚ್ಚಿಕೊಂಡು ಅದರಲ್ಲಿ ನಿವಾಳಿಸ್ಬೇಕು. ಆ 3 ಕಣ್ಣು ಯಾರಿಗೆ ದೃಷ್ಟಿ ತೆಗಿತಿದ್ರಲ್ಲ ಅದು ಅವ್ರ ಕಡೆ ಮುಖ ಮಾಡೇ ಇರಬೇಕು. ಈಗ ನಿಮಗೆ ದೃಷ್ಟಿಯಾಗಿದೆ ಅಂದರೆ ನಿಮಗೆ ಇನ್ನೊಬ್ಬರು ತೆಗಿಬೇಕು, ಆ 3 ಕಣ್ಣು ಕಾಣಬೇಕು ತೆಂಗಿನಕಾಯಿದು, ಆ ಥರ ಸ್ಪಷ್ಟವಾಗಿರಬೇಕು. ಅದನ್ನು ನಿವಾಳಿಸ್ಬಿಟ್ಟು ಒಡೆದಾಕ್ತಕ್ಕಂಥದ್ದು ಇದೆಯಲ್ಲ, ಅದು ತುಂಬ ಚೆನ್ನಾಗಿ ದೃಷ್ಟಿಯನ್ನು ತೆಗೀತದೆ. ಅಷ್ಟೇ ಅಲ್ಲ, 3 ಬಹಳ ವಿಶೇಷವಾದಂಥ ದ್ರವ್ಯಗಳು: ಒಣಮೆಣಸು, ಆಮೇಲೆ ಕಲ್ಲುಪ್ಪು, ಆಮೇಲೆ ಇದು ಸಾಸಿವೆ, ಬಿಳಿ ಸಾಸಿವೆ. ಒಣಮೆಣಸು, ಕಲ್ಲುಪ್ಪು, ಬಿಳಿ ಸಾಸಿವೆ, ಇದು 3 ಸಹ ನೀವು ಅಂಗೈಯಲ್ಲಿ ಇಟ್ಕೊಂಡು 7 ಬಾರಿ ನಿವಾಳಿಸಿ ಬೆಂಕಿಗೆ ಹಾಕಿದ್ರೆ, ಒಂದು ಕಾಯಿ ಸಿಪ್ಪೆನೋ ಅಥವಾ ಒಂದು ಗರಟೆನೋ ಅಥವಾ ಏನೋ ಒಂದಿಷ್ಟು ಬೆಂಕಿ ಹಚ್ಚಿಟ್ಕೊಂಡು ಒಂದು ಜಾಗದಲ್ಲಿ ಈ ಥರ 7 ಬಾರಿ ನಿವಾಳಿಸ್ಬಿಟ್ಟು ಅದಕ್ಕೆ ಹಾಕಿದಾಗ ಏನಾಗುತ್ತೆ, ಚಟ 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 ಅಂತೇಳಿ ಎಲ್ಲ ರೀತಿಯ ನೆಗೆಟಿವ್ ಎನರ್ಜೀಸ್, ಕೆಟ್ಟ ಶಕ್ತಿಗಳು, ದೃಷ್ಟಿ ದೋಷಗಳೆಲ್ಲ ಪರಿಹಾರ ಆಗ್ತದೆ, ಗೊತ್ತಾಯ್ತಲ್ವಾ? ಹಾಗೂ ನೀವು ಹೊರಗಡೆ ಎಲ್ಲ ಓಡಾಡ್ಕೊಂಡು ಮನೆಗೆ ಬರ್ತೀರಿ, ಮನೆ ಒಳಗಡೆ ಚಪ್ಪಲಿ ಹಾಕ್ಕೊಂಡು ಬೂಟ್ ಹಾಕ್ಕೊಂಡು ಬರಬಾರ್ದು, ಒಂದನೇದು. ಎರಡನೇದು, ಮನೆ ಆಚೆಗೆ ನೀವು ಬಿಟ್ರಿ ಅಂದರೂ ಸಹ ಮನೆಯ ಹೊರಭಾಗದಲ್ಲಿಯೇ ನಿಮಗೆ ಕಾಲು ತೊಳೆದುಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲ ಹಂಗಾಗಲಿಲ್ಲ ಅಂತಂದರೂ ಸಹ ಅಪಾರ್ಟ್ಮೆಂಟ್ಸಲ್ಲಿರೋರ್ಗೆ ಹಂಗೆ ಮಾಡಲಿಕ್ಕಾಗಲ್ಲ. ಮನೆ ಒಳಗಡೆ ಬಂದ ತಕ್ಷಣ ಫಸ್ಟ್ ಕೆಲಸ ನೀವು ಒಳಗೆ ಹೋಗಿ ಬಾತ್ರೂಮ್ಗೆ ಹೋಗಿ ಕಾಲು ತೊಳ್ಕೊಂಡು ಮುಖ ತೊಳ್ಕೊಂಡು ಬರಬೇಕು ನೀವು, ಆಯ್ತಲ್ವ? ಅಲ್ಲೆಲ್ಲರೂ ಒಂದು ಚಿಕ್ಕ ಬಾಟ್ಲಲ್ಲಿ, ನಿಮ್ಮ ಬಾತ್ರೂಮಲ್ಲಿ ಒಂದು ಚಿಕ್ಕ ಬಾಟ್ಲಲ್ಲಿ ಗೋ ಅರ್ಕ ಅಂತ ಸಿಗುತ್ತೆ, ಹಸುವಿನ ಗಂಜಲದ ಅರ್ಕ ಅಂತ ಮಾಡಿರ್ತಾರೆ, ಅದೇನು ವಾಸನೆ ಬರಲ್ಲ, ಏನಾಗಲ್ಲ. ಸೊ ಅದನ್ನ ಇಟ್ಕೊಂಡು ಅದೊಂಚೂರು ಮೈ ಮೇಲೆ ಹಾಕ್ಕೊಂಡ್ರೆ ಹೊರಗಿಂದ ಬಂದ ತಕ್ಷಣ ನೆಗೆಟಿವ್ ಎನರ್ಜೀಸ್ ಎಲ್ಲ ಕೈಕಾಲು ಮುಖ ತೊಳ್ಕೊಂಡು, ಅಥವಾ ಆ ಬಕೆಟ್ ನೀರಿಗೇನೆ ಒಂಚೂರು ಗೋಮೂತ್ರ ಒಂದು ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡ್ರು ಸಾಕು, ಅಥವಾ ಅಡುಗೆ ಅರಿಶಿನ ಏನಾದ್ರು ಹಾಕ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ಬಂದರೆ ನಿಮಗೆ ಅವಾಗ ಶುದ್ಧವಾಗಿರ್ತದೆ, ಮನೆ ಶರೀರ ಎಲ್ಲ ಶುದ್ಧವಾಗಿರ್ತದೆ. ನೆಗೆಟಿವ್ ಎನರ್ಜೀಸ್ ನೀವೇನು ಮಾಡ್ತೀರಾ, ಬಂದ ತಕ್ಷಣ ಹಂಗೆ ಮಕ್ಕಳನ್ನ ಎತ್ಕೊಳ್ಳೋದು, ಬಂದ ತಕ್ಷಣ ಅಲ್ಲೇ ಸೋಫಾ ಮೇಲೆ ಮಲ್ಕೊಂಬಿಡೋದು, ಬಂದ ತಕ್ಷಣ ಅದೇ ಇದರಲ್ಲೇ ಮನೆಯೆಲ್ಲ ಓಡಾಡ್ಬಿಡೋದು, ಒಳಗೋಗಿ ಮಲ್ಕೊಂಬಿಡೋದು, ಅಥವಾ ಏನಾದ್ರು ತಿಂದರೂ ಹಂಗೆ ಕೈಕಾಲು ತೊಳೆಯೋದು ಏನೆಲ್ಲ ಹಂಗೆ ತಿಂದುಬಿಡೋದು ಮಾಡಿದಾಗ ಒಂದು ಸ್ವಲ್ಪ ದೃಷ್ಟಿ ನೆಗೆಟಿವ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ಇನ್ನು ಮಾಟಮಂತ್ರ ಪಕ್ಕ ಆಗಿದೆ ಅನ್ನುವಂಥವ್ರು ಫಸ್ಟ್ ಅದನ್ನು ನಿವಾರಣೆ ಮಾಡಿಕೊಳ್ಳುವ ತನಕ ಈ ನಾನ್ ವೆಜ್ ಅದನ್ನು ತಿನ್ನೋದನ್ನ ಬಿಟ್ಟರೆ ತುಂಬ ಒಳ್ಳೆಯದು. ಅದನ್ನು ಈಗ ಮಾಟಮಂತ್ರ ಆಗ್ತಾನೇ ಇದೆ, ಇವ್ರು ನಾನ್ ವೆಜ್ ಜಾಸ್ತಿ ತಿಂತಾ ಇದ್ದಾರೆ, ಅದನ್ನು ತೆಗಿಯೋದು ಬಹಳ ಕಷ್ಟ ಆಗಿಬಿಡುತ್ತೆ, ಯಾಕೆಂದರೆ ಅದಕ್ಕೆ ಬೇಕಾದ ಆಹಾರ ಎಲ್ಲ ಕೊಡ್ತಾ ಇದ್ದಂಗೆ ಆಗಿಬಿಡುತ್ತೆ. ಸೊ ಅದರಿಂದ ಇದ್ರ ಬಗ್ಗೆ ಬಹಳ ವಿಶೇಷವಾಗಿ ಗಮನಿಸಬೇಕಾಗತ್ತೆ ನೀವು. ಸೊ ಇದೆಲ್ಲ ಇಷ್ಟ ಅಲ್ಲದೆ ಈ ವಿಡಿಯೋ ಎಂಡಲ್ಲಿ ನಾನು ಒಂದು ವಿಶೇಷವಾದಂಥ ಮಂತ್ರವನ್ನು ಕೊಡ್ತೇನೆ. ಆ ಮಂತ್ರವನ್ನು ದಯವಿಟ್ಟು ಪ್ರತಿ ದಿವಸ ರಾತ್ರಿ ಮಲಗುವ ಮುನ್ನ ಕೈಕಾಲು ತೊಳ್ಕೊಂಡು ಮಲಗುವ ಮುನ್ನ ಒಂದು ಸ್ವಲ್ಪ ಹೊತ್ತು ಕೇಳ್ಕೊಂಡು ಆಮೇಲೆ ಮಲ್ಕೊಳ್ಳಿ. ಪರಿಹಾರ ಮಂತ್ರವನ್ನು ಕೇಳ್ಕೊಂಡು ಮಲ್ಕೊಳ್ಳಿ. ಬೆಳಗ್ಗೆ ಎದ್ದು ಸ್ನಾನ ಆದ ತಕ್ಷಣ ದೇವ್ರ ಮೇಲೆ ಕೂತ್ಕೊಂಡು ಆ ಮಂತ್ರವನ್ನು ಮತ್ತೆ ಪುನಃ ಒಂದು 28 ಬಾರಿಯೋ ಅಥವಾ 11 ಬಾರಿಯೋ ಕೇಳಿಸ್ಕೊಳ್ಳಿ. ಆಮೇಲೆ ನೀವು ನಿಮ್ಮ ತಿಂಡಿ ತಿಂದ್ಕೊಂಡು ನಿಮ್ಮ ಕೆಲಸದಿಂದ ಮಾಡ್ಕೊಳ್ತಾರೆ. ಈ ಬೆಳಗ್ಗೆ ಸಾಯಂಕಾಲ, ಬೆಳಗ್ಗೆ ಹಾಗೂ ರಾತ್ರಿ ಆ ಮಂತ್ರವನ್ನು ಶ್ರದ್ಧೆಯಿಂದ ಪುನಃ 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 ಕೇಳಿಸ್ಕೊಳ್ಳೋದ್ರಿಂದ ಏನಂತಂದರೆ ನಿಮ್ಮ ಈ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆಗಳೆಲ್ಲ ಕಂಟ್ರೋಲಿಗೆ ಬಂದ್ಬಿಡುತ್ತೆ. ಜೊತೆಗೆ ಮೇಷರಾಶಿಯವರು ಸ್ವಲ್ಪ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡ್ತಕ್ಕಂಥದ್ದು, ವರ್ಷಕ್ಕೊಂದ್ಸಲ ತಿರುಪತಿ ವೆಂಕಟೇಶ್ವರನಿಗೆ ಹೋಗಿ ಬರ್ತಕ್ಕಂಥದ್ದು, ಅಥವಾ ಪ್ರತಿ ಬುಧವಾರ ಮನೆ ಹತ್ರದಲ್ಲಿ ವಿಷ್ಣು ದೇವಸ್ಥಾನ ಇದ್ದರೆ ಅಲ್ಲಿಗೆ ಹೋಗಿ ಸ್ವಲ್ಪ ತುಳಸಿಯಲ್ಲಿ ಅರ್ಚನೆ ಮಾಡಿಸಿ ಸ್ವಾಮಿಗೆ ನಮಸ್ಕಾರ ಮಾಡಿ ಸ್ವಾಮಿಯ ಪ್ರಸಾದವನ್ನು ಹಣೆಗೆ ತಲೆ ಮೇಲೆ ಹೂವು ತುಳಸಿ ಪ್ರಸಾದ ಇಟ್ಕೊಂಡು ಬರೋದು. ಈ
ಈ ಥರ ಎಲ್ಲ ಮಾಡ್ಕೊಂಡ್ರು ತುಂಬ ಒಳ್ಳೆಯದು. ಇಲ್ಲ ವಿಶೇಷವಾಗಿ ನಾವು ನಿಮಗೆ ಮಾಡ್ತಾ ಇರ್ತಕ್ಕಂಥ ಪರಿಹಾರ ಏನಪ್ಪ ಅಂತಂದರೆ ಬಹಳ ಪ್ರಮುಖವಾಗಿ ಕರುಂಗಾಲಿ ಮಾಲೆ. ವೀಕ್ಷಕರೇ, ನೀವು ಇನ್ಸ್ಟಾಗ್ರಾಮ್ನಲ್ಲಿ, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ನೋಡಿರಬಹುದು ಕರುಂಗಾಲಿ ಮಾಲೆ. ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಇರಬಹುದು, ರಾಜಕೀಯದಲ್ಲಿ ಪೊಲಿಟಿಷಿಯನ್ಸ್ ಇರಬಹುದು, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ ಇರಬಹುದು, ಭಾಳಷ್ಟು ಜನ ಧಾರಣೆ ಮಾಡ್ಕೊಳ್ತಕ್ಕಂಥ ಅದ್ಭುತವಾದಂತಹ ಮಾಲೆ ಅಂದರೆ ಕರುಂಗಾಲಿ ಮಾಲೆ. ಈ ಕರುಂಗಾಲಿ ಅನ್ನುವಂಥದ್ದು ಒಂದು ವುಡ್, ಅದು ಒಂದು ಮರ, ಅದು ಮರದ ಒಳಗಡೆ ಬರತಕ್ಕಂಥ ತೋಡದು ಕಪ್ಪು ಬಣ್ಣದಲ್ಲಿ ಬರುತ್ತೆ. ಈ ಕರುಂಗಾಲಿ ಮಾಲೆಯನ್ನು ನಿಮಗೆ ಈ ಹಿಂದೆಯೂ ಸಹ ನಾನೊಂದ್ಸಲ ಹೋಮ ಮಾಡಿ ಕೊಟ್ಟಿದ್ದೆ, ಎನರ್ಜೈಸ್ ಮಾಡಿ ಕೊಟ್ಟಿದ್ದೆ. ವಿಚಾರ ಏನಪ್ಪ ಅಂದರೆ ಒರಿಜಿನಲ್ ಕರುಂಗಾಳಿ ಸಿಗ್ತಕ್ಕಂಥದ್ದು ಬಹಳ ಕಷ್ಟ, ಟಫ್ ಅದು. ಸೊ ಅದನ್ನು ಪ್ರೊಕ್ಯೂರ್ ಮಾಡ್ಕೋಬೇಕು, ಅಂದರೆ ಶೇಖರಣೆ ಮಾಡಿ ಇಟ್ಕೊಳ್ಬೇಕು. ಶೇಖರಣೆ ಮಾಡ್ಕೊಂಡು ಅದನ್ನು ಮಾಲೆ ಮಾಡಿಸಿ ಅದನ್ನು ಇದು ಮಾಡಬೇಕು. ಸೊ ನಿಮಗೆ ನನ್ನ ಹತ್ರ ಔಟ್ ಆಫ್ ಸ್ಟಾಕ್ ಕರುಂಗಾಲಿ ಮಾಲೆನೇ ಇಲ್ದಂಗೆ ಆಗ್ಬಿಟ್ಟಿತ್ತು ಹಿಂದಿನ ಸಲ. ಸೊ ಈ ಮತ್ತೆ ಪುನಃ ನಾನು ಈ ಕರುಂಗಾಲಿ ಮಾಲೆನ ಮತ್ತೆ ಒರಿಜಿನಲ್ ಕರುಂಗಾಲಿ ಬೀಡ್ಸ್ನ ತಗೊಬಂದು ಅದಕ್ಕೆ ಮತ್ತೆ ಮಾಲೆ ಮಾಡಿಸಿ ರೆಡಿ ಮಾಡಿಸಿ ಈಗ ವಿತ್ ಫುಲ್ ಸ್ಟಾಕ್ ರೆಡಿ ಇದ್ದೀನಿ. ಈ ಕರುಂಗಾಲಿ ಒರಿಜಿನಲ್ ಕರುಂಗಾಲಿ ಮಾಲೆ, ಯಾಕೆಂದರೆ ಬಹಳಷ್ಟು ಜನ ಒರಿಜಿನಲ್ ಕರುಂಗಾಲಿ ಮಾಲೆ ಸಿಗದೆ ಬಹಳ ಕಷ್ಟಪಡ್ತಾರೆ. ಸೊ ನಾನು ಏನು ಮಾಡಿದ್ರೆ ಈ ಬಾರಿ ಒರಿಜಿನಲ್ ಕರುಂಗಾಲಿ ಮಾಲೆಗನ್ನು ಮತ್ತೆ ಪುನಃ ಈ ಹಿಂದೆ ಕೊಟ್ಟಂಗೆ ಮತ್ತೆ ಪುನಃ ಒರಿಜಿನಲ್ ಕರುಂಗಾಲಿ ಮಾಲೆಗನ್ನು ಒಂದು ಶೇಖರಣೆ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಷಡ್ದ್ರವ್ಯ ಮಹಾಸುದರ್ಶನ ಹೋಮ, ಈ ಮಾಟ ಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ ಯಾವುದೇ ಇದ್ರೂ ಕೂಡ ಏನು ಹೋಮ ಮಾಡೋದು ಹೇಳಿ? ಸುದರ್ಶನ ಹೋಮವನ್ನು ಮಾಡ್ತಾರೆ. ಸುದರ್ಶನಂ ಅಂತ ಅದ್ಭುತವಾಗಿ, ಅದು ಏನೋ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ, ಅದು ಶಕ್ತಿ ಸುದರ್ಶನದ್ದು. ಸೊ ಅದರಿಂದ ಅದ್ಭುತವಾದಂತಹ ಸುದರ್ಶನ, ಷಡ್ದ್ರವ್ಯ ಸುದರ್ಶನ, 6 ವಿಧದ ವಿಶೇಷವಾದಂತಹ ದ್ರವ್ಯಗಳನ್ನು ಬಳಸಿ ಷಡ್ದ್ರವ್ಯ ಮಹಾಸುದರ್ಶನ ಹೋಮವನ್ನು ಈ ಅಮಾವಾಸ್ಯೆ ದಿವಸ ಮಾಡ್ತಾ ಇದ್ದೇವೆ. ಸೊ ಆ ಷಡ್ದ್ರವ್ಯ ಮಹಾಸುದರ್ಶನ ಹೋಮದಲ್ಲಿ ಈ ಕರುಂಗಾಲಿ ಒರಿಜಿನಲ್ ಕರುಂಗಾಲಿ ಮಾಲೆಯನ್ನು ಎನರ್ಜೈಸ್ ಮಾಡ್ತೇವೆ, ತುಂಬ ಶಕ್ತಿ ತುಂಬ್ತೇವೆ ಅದರಲ್ಲಿ. ಅಷ್ಟೇ ಅಲ್ಲ, ಈ ದೃಷ್ಟಿ ಅನ್ನುವಂಥದ್ದು ಆಗಲೇ ಹೇಳಿದೆ. ಈಗ ಷಷ್ಠಿ, ಅಷ್ಟಮಿ ಇತ್ಯಾದಿಗಳಲ್ಲಿ ಏನು ದೃಷ್ಟಿ ತಕ್ಕೊಳ್ಳಿ ಅಂತಲೋ ಅಥವಾ ಬೇರೆ ಬೇರೆ ಪರಿಹಾರಗಳನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಿ ಅಂತನೋ ಭಾಳಷ್ಟು ಜನಕ್ಕೆ ಮಾಡೋಕ್ಕೆ ಆಗಲ್ಲ. ಅಯ್ಯೋ ನೀವು ಹೇಳಿದ ಐಟಮ್ಗಳು ಎಲ್ಲಿಂದ ಹುಡ್ಕೊಂಬರ್ಲಿ ಇವರು ಅನ್ನೋರು ಅಂತಾರೆ ಇರ್ತಾರೆ. ಎಲ್ಲ ಐಟಮ್ ಸಿಗುತ್ತೆ ಬಟ್ ಮಾಡೋರಿಲ್ಲ ಅಂತ ಹೇಳ್ತಾರೆ, ಅಥವಾ ಟೈಮ್ ಇಲ್ಲ ಅನ್ನೋರು ಇರ್ತಾರೆ, ಮರ್ತೋಯ್ತು ಅನ್ನೋರು ಇರ್ತಾರೆ. ಅದರ ದೃಷ್ಟಿಯಿಂದ ಮಾತ್ರ ಅನುಭವಿಸ್ತಾ ಇರ್ತಾರೆ. ಒಂದು ಏನೂ ಇಲ್ಲದೆ ಆರಾಮಾಗಿ ಏನಾದ್ರು ಪರಿಹಾರ ಇಲ್ವಾ ಅಂತ ಕೇಳಿದ್ರೆ ನೋಡಿ, ಕುದೃಷ್ಟಿ ಪರಿಹಾರ ಮಂತ್ರ ಅಂತಲೇ ಒಂದು ವಿಶೇಷವಾದ ಮಂತ್ರ ಇದೆ. ಕೆಟ್ಟ ದೃಷ್ಟಿಯನ್ನು ಪರಿಹಾರ ಮಾಡುವಂತಹ ಮಂತ್ರ ಅದು. ಆ ಮಂತ್ರವನ್ನು ಹೇಳಿ ಮತ್ತೆ ಪುನಃ ಇದೇ ಅಮಾವಾಸ್ಯೆ ದಿವಸ ಮಂಗಳವಾರ ಕುದೃಷ್ಟಿ ಪರಿಹಾರ ಮಂತ್ರ ಹೋಮವನ್ನು ಮಾಡಿ ಅದರಲ್ಲೂ ಈ ಒಂದು ಕರುಂಗಾಲಿ ಮಾಲೆಯನ್ನು ಎನರ್ಜೈಸ್ ಮಾಡ್ತೇವೆ. ಕುದೃಷ್ಟಿ ಪರಿಹಾರ ಹೋಮ, ಷಡ್ದ್ರವ್ಯ ಮಹಾಸುದರ್ಶನ ಹೋಮಗಳಲ್ಲಿ ಈ ಒಂದು ಅದ್ಭುತವಾದಂತಹ ಕರುಂಗಾಲಿ ಮಾಲೆ ಎನರ್ಜೈಸ್ ಆಗುತ್ತೆ. ನೀವು ಧಾರಣೆ ಮಾಡಿಕೊಂಡ್ರೆ ಸಾಕು, ಮತ್ತೆ ಏನೇ ಮರ್ತೋಗ್ಬಿಟ್ರು ಪರವಾಗಿಲ್ಲ. ನಾನು ಹೇಳಿದಂಥ ಈ ಹೇಳ್ತಂತ ಸಿಂಪಲ್ ಪರಿಗಳು ಏನೇ ಮರ್ತೋದ್ರೂ ಪರವಾಗಿಲ್ಲ, ಅದನ್ನು ಧಾರಣೆ ಮಾಡಿಕೊಂಡ್ರೆ ಸಾಕು. ನಿಮ್ಮ ಆಹಾರ ಪದ್ಧತಿಗಳಿಗಾಗಲಿ, ಮೈಲಿಗೆ ಇತ್ಯಾದಿ ಯಾವುದೇ ಟೆನ್ಷನ್ಗಳು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಬರೀ ಧಾರಣೆ ಮಾಡ್ಕೊಂಡ್ರೆ ಸಾಕು. ಇದನ್ನು ಆ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಣೆಯಲ್ಲಿರುತ್ತೆ, ಕುತ್ತಿಗೆಯಲ್ಲಿ ಈ ಕರುಂಗಾಲಿ ಮಾಲೆ ಇರುತ್ತೆ. ಕೇವಲ ಷಡ್ದ್ರವ್ಯ ಮಹಾಸುದರ್ಶನ ಹೋಮ ಹಾಗೂ ಕುದೃಷ್ಟಿ ಪರಿಹಾರ ಮಂತ್ರ ಹೋಮ ಅಷ್ಟೇ ಅಲ್ಲ, ಮಹಾಕಾಲ ಭೈರವೇಶ್ವರ ಹೋಮದಲ್ಲಿ ಈ ಒಂದು ಅದ್ಭುತವಾದ ಕರುಂಗಾಲಿ ಮಾಲೆಗೆ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಮಹಾಕಾಲ ಭೈರವೇಶ್ವರನ ಮಂತ್ರ ಹೋಮದಲ್ಲಿ. ಅದರಿಂದ ಕಾಲಭೈರವೇಶ್ವರ ಹೋಮದಲ್ಲಿ ಕರುಂಗಾಲಿ ಮಾಲೆಗೆನ್ನ ಮಂಗಳವಾರದ ದಿವಸ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೀವಿ. ಅದನ್ನು ನೀವು ಧಾರಣೆ ಮಾಡ್ಕೊಳ್ಳೋದೇ ಅದ್ಭುತವಾದಂಥ ಪರಿಹಾರ ಅದು. ಯಾವುದೇ ಮಾಟ ಮಂತ್ರ, ಯಾಕೆಂದರೆ ಶತ್ರುವನ್ನ ಮನಸ್ಸನ್ನು ಹಿಡ್ಕೊಳ್ಳೋದೇ ಕಷ್ಟ ಆಗ್ಬಿಡೋದಂಥ ಪರಿಸ್ಥಿತಿ. ವ್ಯಕ್ತಿನ ಹಿಡ್ಕೋಬೋದು, ವ್ಯಕ್ತಿ ಮನಸ್ಸನ್ನು ಹಿಡ್ಕೊಳ್ಳೋಕ್ಕಾಗಲ್ಲ. ನೀವು ಏನೇ ಅಭಿವೃದ್ಧಿ ಆದರೂ ದೃಷ್ಟಿ ಆಗುತ್ತೆ ಅಂದರೆ ಫಸ್ಟ್ ಕರುಂಗಾಲಿ ಮಾಲೆ ಕುತ್ತಿಗೆಯಲ್ಲಿ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಭಾಳಷ್ಟು ಜನಕ್ಕೆ ಕೊಟ್ಟಿದ್ದೀನಿ, ಭಾಳಷ್ಟು ಜನ ಪಾಸಿಟಿವ್ ರಿಸಲ್ಟ್ಸನ್ನು ಹೇಳಿದ್ದಾರೆ ಕೂಡ. ಇನ್ನು ನೆಕ್ಸ್ಟ್ ಯಾವಾಗ ಮಾಡ್ತೀರ, ನಂಗೆ ಇನ್ನೂ ಬೇಕು, ನನ್ನ ಹೆಂಡತಿಗೂ ಬೇಕು, ನನ್ನ ಮಕ್ಕಳಿಗೂ ಬೇಕು, ನನಗೂ ಬೇಕು, ಮನೇಲಿ ಎಲ್ಲರಿಗೂ ಒಂದೊಂದು ಹಾಕ್ಕೊಂಡ್ಬಿಡ್ತೀವಿ, ನಂಗೆ ತುಂಬ ರಕ್ಷಣೆ ಸಿಗುತ್ತೆ ಇದರಲ್ಲಿ. ಇದಕ್ಕಿನ್ನ ಪವರ್ಫುಲ್ ಆಗಿರತಕ್ಕಂಥದ್ದು ಅಂತಂದ್ರೆ ನಾವು ವ್ಯಾಘ್ರನೇತ್ರ ರತ್ನ ಮಾಲೆ ಬೆಳ್ಳಿಯಲ್ಲಿ ಕಟ್ಸ್ಬಿಟ್ಟು ನಾವು ಎನರ್ಜೈಸ್ ಮಾಡಿಕೊಂಡು 6, 7, 8 ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ಒಂದು ಮಾಲೆ ಮೇಲೆ. ಅದ್ರ ಬದಲಾಗಿ ನೀವು ಸಿಂಪಲ್ಲಾಗಿ ನಾವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡ್ರೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು, ಷಡ್ದ್ರವ್ಯ ಮಹಾಸುದರ್ಶನ ಹೋಮ, ಮಹಾಕಾಳಭೈರವೇಶ್ವರ ಹೋಮ, ಜೊತೆಗೆ
ಕುದೃಷ್ಟಿ ಪರಿಹಾರ ಹೋಮ ಅಷ್ಟೇ ಅಲ್ಲ, ಈ ದೃಷ್ಟಿ ದೋಷದಿಂದ ಮಾಟಮಂತ್ರ ಇತ್ಯಾದಿಗಳಿಂದಾಗಿ ನಿಮಗೆ ಮದುವೆ ಸೆಟ್ ಆಗ್ತಾ ಇದೆ, ಕ್ಯಾನ್ಸಲ್ ಆಗ್ತಾ ಇದೆ, ಮದುವೆ ಫಿಕ್ಸ್ ಆಗ್ತಾ ಇಲ್ಲ, ಜಗಳ ಮನಸ್ತಾಪಗಳಾಗ್ತಾ ಇದೆ, ನಾವು ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಥವಾ ಮದುವೆ ಆಗೋಗಿದೆ, ಗಂಡ ಹೆಂಡತಿ ತುಂಬ ಜಗಳ, ಈ ಮಾಟಮಂತ್ರ ದೃಷ್ಟಿ ದೋಷದಿಂದನೇ ಕರುಂಗಾಲಿ ಮಾಲೆಯನ್ನು ಸ್ವಯಂವರ ಪಾರ್ವತಿ ಹೋಮದಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಗುರುಬಲ ಇಲ್ಲ, ಗುರುಬಲ ಬೇಕು ಅಥವಾ ಗುರುಬಲ ಇದೆ, ಕೆಲಸ ಮಾಡ್ತಾ ಇಲ್ಲ, ಗುರುಶಾಂತಿ ಹೋಮ, ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ, ಯಾವುದೇ ರೀತಿಯಾದಂತಹ ಶನಿ ಪೀಡೆ ಇದ್ರೂ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಲ್ಲಿ ಅದ್ಭುತವಾದ ಒರಿಜಿನಲ್ ಕರುಂಗಾಲಿ ಮಾಲೆಯನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸೊ ಜಸ್ಟ್ ಮಾಲೆಯನ್ನು ಧಾರಣೆ ಮಾಡಿಕೊಂಡು ಹೋಮದ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಹಣೆಯಲ್ಲಿ ಇಟ್ಕೊಂಡ್ರು ಸಾಕು. ಸಿಂಪಲ್ ಪರಿಹಾರವನ್ನು ಹೇಳ್ತಾ ಇದ್ದೀನಿ. ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ಮಂಗಳವಾರ ಬೆಳಗ್ಗೆ ಅಮಾವಾಸ್ಯೆ ಲೈವಲ್ಲಿ ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಮಾಡೋದು ನೀವು ಕೇಳಿಸ್ಕೊಳ್ಬೋದು, ನೋಡ್ಬೋದು ಅದನ್ನು. ಹಾಗೂ 10:30 ಆಚೆಗೆ ಹೋಮಗಳು ಲೈವ್ ಇರುತ್ತೆ. ಎಲ್ಲ ಹೋಮಗಳು ಲೈವಲ್ಲಿ ನೋಡಬಹುದು. ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಬುಧವಾರ ದಿವಸ ಇದರಿಂದ ಕಳಿಸ್ಕೊಟ್ಬಿಡ್ತೇವೆ. ಎಷ್ಟು ಸಿಂಪಲ್ ಆಗಿ ವಿಚಾರಗಳನ್ನು ಮಾಡಿಕೊಡ್ತೇವೆ. ಸೊ ಅದರಿಂದ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ಎಲ್ಲ ಸ್ಕ್ರೀನ್ ಕಡೆ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಈ ಬಾರಿ ಮತ್ತೆ ಮಿಸ್ ಮಾಡಿಕೊಂಡ್ರೆ ಮತ್ತೆ ಪುನಃ ನಂಗೆ ಒರಿಜಿನಲ್ ಕರುಂಗಾಲಿ ಬೀಡ್ಸ್ನ ಶೇಖರಣೆ ಮಾಡೋದು, ಅದನ್ನು ಕೊಡೋದು ಬಹಳ ಕಷ್ಟ ಆಗಿಬಿಡುತ್ತೆ. ಸೊ ಆದ್ದರಿಂದ ಮತ್ತೆ ಇನ್ಯಾವಾಗ ಮಾಡ್ತೀವಿ ನಂಗೆ ಗೊತ್ತಿಲ್ಲ. ಸೊ ಬೇಗ ಈ ಹೋಮಗಳಲ್ಲಿ ಎನರ್ಜೈಸ್ ಮಾಡಿದಂತಹ ಕರುಂಗಾಲಿ ಮಾಲೆಯೇ ಪವರ್ಫುಲ್ಲು. ಅದು ಹೋಮಲ್ಲಿ ಎನರ್ಜೈಸ್ ಮಾಡಿ ನಿಮ್ಮ ಹೆಸರಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟಾಗ, ನೀವು ಧಾರಣೆ ಮಾಡ್ಕೊಂಡಾಗ ಎಷ್ಟು ಪವರ್ಫುಲ್ ಆಗಿರುತ್ತೆ ಅನ್ನೋದು ನೀವು ಯೋಚನೆ ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಬೇರೆ ಎಲ್ಲೇ ಕರುಂಗಾಲಿ ಮಾಲೆ ಸಿಕ್ಕಿದ್ರು ಕೂಡ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಇಷ್ಟೆಲ್ಲ ಹೋಮಗಳು ಮಾಡಿ ನಿಮಗೆ ಕೊಡೋದು ಸಾಧ್ಯತೆಗಳಿಲ್ಲ, ಅದು ಈ ಒಂದು ದರಕ್ಕೆ. ಸೊ ಅದರಿಂದಾಗಿ ದಯವಿಟ್ಟು ಈ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡಿ. ಪ್ರತಿಯೊಬ್ಬರಿಗೂ ತಿಳಿಸಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ತಿಳಿಸಿ, ಪ್ರತಿಯೊಬ್ಬರಿಗೂ ತಿಳಿಸಿ ಈ ಥರ ವಿಶೇಷವಾಗಿ ಒಂದು ಹೋಮವನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ, ಕುದೃಷ್ಟಿ ಪರಿಹಾರ ಹೋಮ, ಷಡ್ದ್ರವ್ಯ ಸುದರ್ಶನ ಹೋಮ, ಕಾಲಭೈರವೇಶ್ವರ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶನಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದಾರೆ ಕರುಂಗಾಲಿ ಮಾಲೆಯನ್ನು ಧಾರಣೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಪ್ರತಿಯೊಬ್ಬರಿಗೂ ತಿಳಿಸಿ ಈ ವಿಚಾರವನ್ನು. ಬೇಗ ಏನು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ವಿಡಿಯೋನ ಶೇರ್ ಮಾಡಿ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಯಾಕೆಂದರೆ ಲೈವಲ್ಲಿ ನೀವು ಹೋಮಗಳನ್ನು ನೋಡಬೇಕು. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟದ ದಯವಿಟ್ಟು ಲೈಕ್ ಮಾಡಲಿಕ್ಕೂ ಸಹ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಹ್ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರತನ ರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಹುಂ ಫಟ್. ಓಂ ಹ್ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರತನ ರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಹುಂ ಫಟ್. ಓಂ ಹ್ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರತನ ರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಹುಂ ಫಟ್. ಓಂ ಅಘೋರಾಯ ನಮಸ್ತುಭ್ಯಂ ಘೋರಾಘೋರಧರಾಯ ಚ ಘೋರ ಮೃತ್ಯುವಿನಾಶಾಯ ಅಘೋರಾಯ ನಮೋ ನಮಃ. ಓಂ ಭೂತ ಪ್ರೇತ ಪಿಶಾಚಾದೀನ್ ಭಕ್ಷಯಂತಂ ಮಹಾಪ್ರಭುಂ ಏವಂ ಧ್ಯಾತ್ವಾ ಜಪೇನ್ನಿತ್ಯಂ ರಕ್ಷೋಹಾಗ್ನಿಂ ಸಮಾಹಿತಃ.